ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿಯ ಬಗ್ಗೆ. ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಆ್ಯಕ್ಚುಲಿಯಾಗಿ ಹೇಳಿದ್ದಾರೆ, ಸೊ ಯಾವುದೆಲ್ಲ ಪೆಂಡಿಂಗ್ ಇದೆ, ಯಾವಾಗ ಕೊಡ್ತಾರೆ, ನಿಜವಾಗ್ಲೂ 4,000 ಒಂದೇ ಸಲಿಗೆ ಕೊಡ್ತಾರಾ, ಪ್ರತಿಯೊಂದು ನಾನು ನಿಮಗೆ ಇನ್ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಎಸ್ ಫ್ರೆಂಡ್ಸ್, ಇವತ್ತು ಗೃಹಲಕ್ಷ್ಮಿಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಪ್ರಶ್ನೆಯನ್ನು ನೀಡಿರೋದೇನೆಂದರೆ, ಒಂದೇ ಸಲಿಗೆ ನಾವು 4,000 ಹಾಕ್ತೀವಿ, ಆದರೆ ಯಾವ ಥರ ಹಾಕ್ತೀವಿ ಅಂತ ಹೇಳಿದ್ರೆ ಅಂದರೆ ಅವರು, ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ 21ನೇ ಕಂತು 22ನೇ ಕಂತಿನ ಬಗ್ಗೆ ಚರ್ಚೆ ನಡೀತಾ ಇದೆ. ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ 21ನೇ ಕಂತು ಇನ್ನೂ ಬರ್ತಾನೆ ಇದೆ. ಒಂದೊಂದಾಗಿ ಜಿಲ್ಲೆಗಳಿಗೆ ಹಾಕ್ಕೊಂಡು ಹೋಗ್ತಾನೆ ಇದ್ದಾರೆ. ಸೊ ಒಂದೇ ಸರಿ 4,000 ಹಾಕ್ತಾರೆ, ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸುಳ್ಳು. ಆ್ಯಕ್ಚುಲಿಯಾಗಿ ಹೇಳಬೇಕಂದ್ರೆ ಅದು ಸುಳ್ಳು ಮಾಹಿತಿ. ಯಾವ ಥರ 4,000 ಬರುತ್ತೆ ಅಂದರೆ, ಇನ್ನೂ ನಿಮಗೆ ಯಾರಿಗೆಲ್ಲ 21ನೇ ಕಂತು ಹಣ ಬಂದಿಲ್ಲ ಅಂಥವ್ರಿಗೆ 21ನೇ ಕಂತು ಹಣ ಜೊತೆಗೆ 22ನೇ ಕಂತಿನ ಹಣ ಒಂದೇ ಸಲಿಗೆ 4,000 ಬರುತ್ತೆ. 21 ಯಾರೆಲ್ಲ ತಗೊಂಡಿದ್ದೀರಾ ಅಂಥವ್ರಿಗೆ 22ನೇ ಕಂತಿನ ಹಣ 2,000 ಮಾತ್ರ ಬರುತ್ತೆ, 4,000 ಬರೋದಿಲ್ಲ. ಸೊ ಆ ಲೆಕ್ಕಕ್ಕೆ ಹೋಗಬೇಕಂದ್ರೆ 1,20,00,000ಕ್ಕೂ ಹೆಚ್ಚು ಮಹಿಳೆಯರು ಇದ್ದಾರೆ ಫ್ರೆಂಡ್ಸ್. ಈ ಗೃಹಲಕ್ಷ್ಮಿಗೆ ಅರ್ಹರಾಗಿರುವಂತಹವರು 1,20,00,000ಕ್ಕೆ ಹೆಚ್ಚು ಮಹಿಳೆಯರಿದ್ದಾರೆ. ಸೊ ಒಬ್ರೊಬ್ರಿಗೆ ಹಾಕ್ಕೊಂಡು ಹೋಗಬೇಕಲ್ವಾ, ಹಂತವಾಗಿ ಹಾಕ್ಕೊಂಡು ಹೋಗಬೇಕು. ಹಂತವಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಾಕಬೇಕು, ಇದೇ ಜಿಲ್ಲೆಗೆ ಹಾಕಬೇಕು ಅಂತ ಏನಿಲ್ಲ. ಒಂದೇ ಸಲಿಗೆ 21 ಜಿಲ್ಲೆಗೆ ಹಾಕ್ತಾರೆ, ಇಲ್ಲ 15 ಜಿಲ್ಲೆ, 16 ಜಿಲ್ಲೆ. ಬಟ್ ಮಾತಿನ ಪ್ರಕಾರ ನಾವು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರುವ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ 2 ಹಬ್ಬಗಳು ಬಂದಿದೆ ಅಲ್ವಾ ಫ್ರೆಂಡ್ಸ್. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. 2 ಹಬ್ಬಗಳು ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಏನಾಯಿತು, ಆ ವರಮಹಾಲಕ್ಷ್ಮಿ ಹಬ್ಬದ ಒಂದು ದಿನ ಮುಂಚೆ ಸಾಯಂಕಾಲ 6 ಗಂಟೆಯಿಂದ ಒಂದು 5,000 to 10,000 ಜನಗಳಿಗೆ ಅಕೌಂಟ್ಗೆ ತಲುಪಿದೆ. 21ನೇ ಕಂತಿನ ಹಣ ಏನಿದೆ ತಲುಪಿದೆ. ಅದು ಇರುವವರೆಗೂ ತಲುಪ್ತಾನೆ ಇದೆ. ಯಾರಿಗೆ ಕಾರಣಾಂತರಗಳಿಂದ ತಲುಪಿಲ್ವೋ ಅಂಥವರಿಗೆ ಈಗ ಗೌರಿ ಗಣೇಶ ಹಬ್ಬ ಮತ್ತೆ ಬಂದಿದೆ. ಈಗ ನಾಳೆ ಮಂಗಳವಾರ, ಬುಧವಾರ ಗೌರಿ ಗಣೇಶ ಹಬ್ಬ ಇದೆ. ಸೊ ಆವಾಗ ಒಂದೇ ಸಲಿಗೆ 4,000 ಬಿಡುಗಡೆ ಮಾಡ್ತೀವಿ. ಯಾರೆಲ್ಲ 21ನೇ ಕಂತಿನ ಹಣ ತಗೊಂಡಿದ್ದೀವಿ ಅವರಿಗೆ ಬರೀ 22ನೇ ಕಂತಿನ ಹಣ 2,000 ರೂಪಾಯಿ ಅಷ್ಟೇ ಬರುತ್ತೆ. ಸೊ 4,000 ಬರೋಕ್ಕೆ ಹೋಗೋದಿಲ್ಲ. ಇನ್ನು ಮಿಕ್ಕಿದ್ದು 23, 24ನೇ ಕಂತಿನ ಹಣ ಏನಿದೆ ಅದು ಸೆಪ್ಟೆಂಬರಲ್ಲಿ ಬರುವ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಯಾವ ಒಂದು ಜಿಲ್ಲೆಗೆ ಮೊದಲು ಬರುತ್ತೆ, ಯಾವ ಒಂದು ಜಿಲ್ಲೆಗೆ ನಾವು ಮೊದಲು ಹಾಕಿದ್ದೀವಿ ಅಂತ ಹೇಳಿದ್ರೆ, ನಾವು ಆ ಥರ ಜಿಲ್ಲೆನ ನಾವು ಸೆಲೆಕ್ಷನ್ ಮಾಡ್ತಿಲ್ಲ. ಒಂದೇ ಸಲಿಗೆ 15 ಜಿಲ್ಲೆ, ಒಂದೇ ಸಲಿಗೆ 21 ಜಿಲ್ಲೆ ಆ ಥರ ನಾವು ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಸೊ ಸರ್ವರ್ ಪ್ರಾಬ್ಲಮ್ಸ್ ಆಗಿರೋ ಕಾರಣಗಳಿಂದ ಸ್ವಲ್ಪ ಜಿಲ್ಲೆಗಳಿಗೆ ತಡವಾಗಿ ಹೋದ್ರೂ ಹಬ್ಬದ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಆಗಲಿ ಹಬ್ಬದ ಅಷ್ಟರಲ್ಲಿ ಅವರಿಗೆ 22ನೇ ಕಂತಿನ ಹಣ ಎಲ್ಲರಿಗೂ ನಮ್ಮ ಕಡೆಯಿಂದ ಹಾಕೋದಕ್ಕೆ ನಾವು ಟ್ರೈ ಮಾಡ್ತಾನೆ ಇದ್ದೀವಿ. ನಾವಂತೂ ಎಲ್ಲ ಕಡೆ ಸ್ಯಾಂಕ್ಷನ್ ಮಾಡಿದ್ದೀವಿ. ಕಾರಣಾಂತರಗಳಿಂದ, ಸರ್ವರ್ ಪ್ರಾಬ್ಲಮ್ ಆಗಿರೋ ಕಾರಣಾಂತರಗಳಿಂದ ಸ್ವಲ್ಪ ಜನಗಳಿಗೆ ಲೇಟಾಗಿ, ಸ್ವಲ್ಪ ಜಿಲ್ಲೆಗಳಿಗೆ ಲೇಟಾಗಿ ಹೋಗಬಹುದು. ಅದು ಬೆಳಗಾವಿ ಆಗಲಿ, ಧಾರವಾಡ ಆಗಲಿ, ಉಡುಪಿ, ಹಾಸನ್, ಎನಿವನ್ ಯಾವುದಾದ್ರೂ ಆಗಲಿ. ಬಟ್ ಕಾರಣಾಂತರಗಳಿಂದ ಲೇಟ್ ಆಗುತ್ತೆ ವಿನಃ ನಮ್ಮ ಕಡೆಯಿಂದ ನಾವೇನು ಪ್ರಾಬ್ಲಮ್ಸ್ ಮಾಡ್ತಿಲ್ಲ. ನಮಗೆ ತುಂಬ ಸಂತೋಷ ಇದೆ. ನಾವು ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ 2 ಹಬ್ಬಗಳಿಗೆ ಹಾಕಿದ್ದೀವಿ ಅಲ್ಲ. ಲಕ್ಷ್ಮಿಯರಿಗೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದೀವಿ, ಈಗ ಗೌರಿ ಹಬ್ಬಕ್ಕೂ ಹಾಕ್ತಾ ಇದ್ದೀವಿ. ಸೊ ನಮಗೆ ತುಂಬ ಸಂತೋಷ ಆಗ್ತಿದೆ, ತೃಪ್ತಿ ಆಗ್ತಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿರೋದು ನಿಜಾನೇ. ಅವರು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾವು ಹಾಕಿದ್ದೀವಿ, ಹಾಕಿಲ್ಲ ಅಂತ ಇಲ್ಲ, ಹಾಕಿದ್ದೀವಿ. ಎಷ್ಟೋ ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ನಮಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಿಂಗೆ ಹೇಳಿದ್ರು. ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಮೀಡಿಯಾ ಅವರು ತುಂಬ ಕೇಳ್ತಾನೆ ಹೋಗಿದ್ದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ಕಂತು ನಾವು ಪೆಂಡಿಂಗ್ ಇಟ್ಕೊಂಡಿಲ್ಲ. ಇನ್ನೇನು ಮಿಕ್ಕಿದ್ದು 23, 24ನೇ ಕಂತು ಹಣ ಬರಬೇಕು, ಅದು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರಬಹುದು ಫ್ರೆಂಡ್ಸ್. ಯಾಕಂದರೆ ಈಗ ಇರೋ ಲೆಕ್ಕಕ್ಕೆ ಹೋದರೆ 22, 23 ಬರಬೇಕಾಗಿದ್ದು. ಬಟ್ ಕಾರಣಾಂತರಗಳಿಂದ ಲೇಟ್ ಆಗಿದೆ. ಬಟ್ ಆದರೂ ಈಗ ಹಬ್ಬಕ್ಕೆ ಒಂದೇ ತಿಂಗಳಲ್ಲಿ 2,000, 4,000 ಹಾಕ್ತಾ ಇರೋದ್ರಿಂದ ಈ ಒಂದು ಕ್ಲಿಯರ್ ಆಗಿಬಿಡುತ್ತೆ. ಏನು 21, 22 ಏನಿದೆ ಕ್ಲಿಯರ್ ಆಗೋಗುತ್ತೆ. ರಿಮೈನಿಂಗ್ 23, 24 ಏನಿದೆ ಸೆಪ್ಟೆಂಬರಲ್ಲಿ ಹಾಕುವಂತಹ ಚಾನ್ಸಸ್ ಇದೆ ಅಂತ ಹಿಂಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಬಟ್ ಏನಾದರೂ ಆಗಲಿ, ಎನಿವೇ ಅವರು ಹೇಳಿದ ಮಾತಿನ ಪ್ರಕಾರ ನಡ್ಕೊತಿದ್ದಾರೆ. ಸ್ವಲ್ಪ ಟೈಮಲ್ಲಿ ಕಾರಣಾಂತರಗಳಿಂದ ಸ್ಟಾಪ್ ಮಾಡಿದ್ರು, ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ತುಂಬ ಡಿಲೇ ಆಯಿತು. ತುಂಬಾ 3 ತಿಂಗಳಿಂದ ಬರ್ತಿರ್ಲಿಲ್ಲ ಅಲ್ವಾ ಫ್ರೆಂಡ್ಸೇ. ಹೇಳಬೇಕಂದ್ರೆ 3 ತಿಂಗಳಿಂದ ತುಂಬಾ ಗೃಹಲಕ್ಷ್ಮಿಯನ್ನು ಅಲ್ದಾಡ್ತಾನೆ ಇದ್ರು. ಬ್ಯಾಂಕ್ಗಳಿಗೆ ಹೋಗೋದು, ಪೋಸ್ಟ್ ಆಫೀಸ್ಗಳಿಗೆ ಹೋಗೋದು.
ಬಟ್ ಆ ಅಲ್ದಾಟಗಳಿಂದ ಈಗ ಅಟ್ ಎ ಟೈಮ್ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ಹಾಕಿದ್ದಾರೆ. ಈಗ ಗೌರಿ ಹಬ್ಬಕ್ಕೆ ನಾಳೆ ಸಾಯಂಕಾಲ ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ. ಹಂತವಾಗಿ ಜಿಲ್ಲೆಗಳು ಅಂತ ನಾವು ಸೆಲೆಕ್ಷನ್ ಮಾಡಲ್ಲ. ಒಂದೇ ಸಲಿಗೆ 15 ಜಿಲ್ಲೆ, 20 ಜಿಲ್ಲೆ, 21 ಜಿಲ್ಲೆ ಈ ಥರ ನಾವು ಹಾಕ್ಕೊಂಡು ಹೋಗ್ತೀವಿ. ಸರ್ವರ್ ಪ್ರಾಬ್ಲಮ್ಸ್ ಆದ ಕಾರಣಗಳಿಂದ ಸ್ವಲ್ಪ ಫಲಾನುಭವಿಗಳಿಗೆ ಲೇಟ್ ಆಗ್ಬೋದು, ಬಟ್ ಅದು ಮಾತ್ರ ನಾವು ಖಂಡಿತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಏನಾದರೂ ಆಗಲಿ, ಬಟ್ ಯೂಸ್ ಆಗುತ್ತೆ. ಇನ್ನೂ ಸ್ವಲ್ಪ ಜನಗಳಿಗೆ ಏನು ಡೌಟ್ ಇದೆ, ಇನ್ನೂ ನಾವು ಅರ್ಜಿಯನ್ನು ಹಾಕ್ಬೋದಾ, ಯಾರು ಅರ್ಹರು, ಸಂಪೂರ್ಣ ಮಾಹಿತಿ ತಿಳಿಸಿ ಅಂತ ತುಂಬ ಜನ ಪಾಪ ಡೌಟ್ಸಲ್ಲಿದ್ದಾರೆ. ತುಂಬ ಲಕ್ಷ್ಮಿಯರು, ತುಂಬ ಗೃಹಿಣಿಯರು ಇನ್ನೂ ಆಗದೇ ಇರೋರು ತುಂಬ ಜನ ಈಗ ಅಲ್ದಾಡ್ತಿದ್ದಾರೆ. ಅವ್ರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಗೃಹಲಕ್ಷ್ಮಿ ಏನಿದೆ, ಇದಕ್ಕೆ ಯಾವುದೇ ಥರದ ವ್ಯಾಲಿಡಿಟಿ ಡೇಟ್ ಇಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಏನಾದರೂ BPL ಕಾರ್ಡ್ ಇದ್ದು, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದು, ನೀವು ಮನೆಯ ಯಜಮಾನಿ ಆಗಿದ್ದರೆ, ನೀವು ನಿಮ್ಮ ಹತ್ತಿರದ ಬ್ಯಾಂಗ್ಳೂರ್ ಒಂದು ಕೇಂದ್ರಗಳಲ್ಲಾಗಲಿ ಇಲ್ಲ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ನಿಮ್ಮ ಒಂದು BPL ಕಾರ್ಡ್ ಜೆರಾಕ್ಸ್ ಕೊಟ್ಟು, ನಿಮ್ಮ ಅಕೌಂಟಿನ ಜೆರಾಕ್ಸ್, ಅಕೌಂಟ್ ಡೀಟೇಲ್ಸ್ ಕೊಡಬೇಕಾದ್ರೆ ಕರೆಕ್ಟಾಗಿರುವ ಮೊಬೈಲ್ ನಂಬರನ್ನು ಕೊಡಿ. ನಿಮ್ಮ ಒಂದು ಯಾವ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿದೆ ಆ ಒಂದು ಮೊಬೈಲ್ ನಂಬರನ್ನು ನೀವು ಕೊಟ್ಟರೆ ನಿಮಗೆ ಈಗಲೂ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ಈಗ ಇನ್ನೂ ನಡೀತಾನೆ ಇದೆ. ಅದಕ್ಕೆ ಯಾವುದೇ ತರಹದ ಒಂದು ಲಾಸ್ಟ್ ಡೇಟ್ ಅಂತ ಯಾವುದು ಕೇಂದ್ರ ಸರ್ಕಾರ ಎಲ್ಲೂ ಮೆನ್ಷನ್ ಮಾಡಿಲ್ಲ. 5 ವರ್ಷಗಳ ಗ್ಯಾರಂಟಿ ಏನಿದೆ, 5 ವರ್ಷಗಳ ಕಾಲ ನಾವು ಏನು ಕೊಡ್ತೀವಿ ಗೃಹಲಕ್ಷ್ಮಿ ಹಣ ಅಂತ ಒಪ್ಕೊಂಡಿದ್ದಾರೆ. ಅದೇ ತರಹ 5 ವರ್ಷಗಳವರೆಗೂ ಅಪ್ಲೈ ಮಾಡ್ಬೋದು ಅಂತ ಹೇಳಿಬಿಟ್ಟೆ ಕೇಂದ್ರ ಸರ್ಕಾರ ಹೇಳಿರೋದು, ನಮ್ಮ ಸಿದ್ದರಾಮಯ್ಯ ಸರ್ ಹೇಳಿರೋದು. ಸೊ ಯಾವುದೇ ಥರ ಒಂದು ಲಾಸ್ಟ್ ಡೇಟ್ ಇಲ್ಲ ಇದಕ್ಕೆ. ನೀವು ಇನ್ನೂ ಯಾರೆಲ್ಲ ಹಾಕಿಲ್ಲ, ಇನ್ನೂ ಯಾರಿಗೆಲ್ಲ ಈಗ ರೀಸೆಂಟಾಗಿ BPL ಕಾರ್ಡ್ ಬಂದಿದೆ, ಯಾರೆಲ್ಲ ಮನೆಯ ಯಜಮಾನಿ ಆಗಿದ್ದೀರಾ, ಸೊ ದಯವಿಟ್ಟು ಹೋಗಿ ಈ ಒಂದು ಅವಕಾಶನ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಯಾರೆಲ್ಲ ಇನ್ನೂ ಗೃಹಲಕ್ಷ್ಮಿ ಹಣ ತಗೊತಾ ಇಲ್ಲ, ಯಾರಿಗೆಲ್ಲ ರೀಸೆಂಟಾಗಿ BPL ಕಾರ್ಡ್ ಬಂದಿರುತ್ತೆ ಅಲ್ವಾ, ಸೊ ಅಂಥವರು ಆರಾಮಾಗಿ ಇವಾಗ ಹೋಗ್ಬಿಟ್ಟು ಅರ್ಜಿಯನ್ನು ಆಗ್ಬೋದು. ಅರ್ಜಿ ಇನ್ನೂ ಆನ್ಲೈನು ಪ್ರೋಸೆಸ್ಸಲ್ಲಿ ನಡೀತಾನೆ ಇದೆ. ತುಂಬ ಜನ ಇನ್ನೂ ಒಬ್ರೊಬ್ರಾಗಿ ಹೋಗಿ ಹಾಕ್ತಾನೆ ಇದ್ದಾರೆ, ಅವ್ರಿಗೆಲ್ಲ ಬರ್ತಾ ಇದೆ. ಸೊ ನೀವು ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ 2,000 ಹಣಕ್ಕೋಸ್ಕರ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಬಟ್ ಡೀಟೇಲ್ಸ್ ಮಾತ್ರ ಕರೆಕ್ಟಾಗಿ ಕೊಡಿ. ನಿಮ್ಮ ಒಂದು BPL ಕಾರ್ಡ್ ಡೀಟೇಲ್ಸ್ ಕರೆಕ್ಟಾಗಿರಬೇಕು, ನೀವು ಮನೆಯ ಯಜಮಾನಿ ಆಗಿರಬೇಕು, ನಿಮ್ಮ ಆಧಾರ್ ಕಾರ್ಡಲ್ಲಿ ಕರೆಕ್ಟಾಗಿರುವಂತಹ ಮೊಬೈಲ್ ನಂಬರ್, ಆಧಾರ್ಗೆ ಬ್ಯಾಂಕ್ ಸೀಡಿಂಗ್ ಆಗಿರಬೇಕು. ಸೊ ಅಂಥ ಒಂದು ಮೊಬೈಲ್ ನಂಬರ್ ಕೊಡಬೇಕು. ಒಂದು ಮಿಸ್ಟೇಕ್ ಇದ್ರೂ ನಿಮ್ಮ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ, ಇಲ್ಲದೆ ಹೋದರೆ ಸ್ಟ್ರಕ್ ಆಗುತ್ತೆ, ಅಲ್ಲ ನಿಮಗೆ ಬರೋದಿಲ್ಲ, ಕಾರಣಾಂತರಗಳಿಂದ ಬರೋದಿಲ್ಲ. ತುಂಬ ಜನ ಗೃಹಲಕ್ಷ್ಮಿಗಳಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಸೊ ಅದಕ್ಕೋಸ್ಕರನೇ ಅವರ ಒಂದು ಅಕೌಂಟ್ಗೆ ತಲುಪ್ತಾ ಇರೋದಿಲ್ಲ. ಸೊ ನೀವು ಬೆಸ್ಟ್ ಪೋಸ್ಟ್ ಆಫೀಸ್ ಕಡೆಯಿಂದ ಮಾಡಿಸ್ಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ತಿಂಗಳ ಪೋಸ್ಟ್ ಆಫೀಸಲ್ಲಿ ಬರುತ್ತೆ ಫ್ರೆಂಡ್ಸ್. ನೀವು ಬ್ಯಾಂಕ್ಗೆ ಹೋಗೋಕ್ಕಾಗದಿರೋರು ಡೈರೆಕ್ಟಾಗಿ ಪೋಸ್ಟ್ ಆಫೀಸಲ್ಲೇ ನೀವು ಅಪ್ಲೈ ಮಾಡ್ಬೋದು. ಸೊ ಹೋಗಿ ಇನ್ನೂ ಅಪ್ಲೈ ಮಾಡದೇ ಇರೋರು ಅಪ್ಲೈ ಮಾಡಿ ಈ ಒಂದು 2,000 ಹಣವನ್ನು ನೀವು ಯೂಸ್ ಮಾಡ್ಕೋಬೋದು. ಯಾಕಂದರೆ ಲಾಸ್ಟ್ ಡೇಟ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಇನ್ನು ಡೇಟ್ ರನ್ನಿಂಗಲ್ಲೇ ಇದೆ. ಸೊ ಅಪ್ಲೈ ಮಾಡೋರು ಮಾಡ್ಬೋದು. ಯಾವ ಥರ ಅವರು ಮಾತು ಕೊಟ್ಟರು ಅದೇ ಥರನೇ ಎಲ್ಲರ ಅಕೌಂಟಿಗೆ ಹಾಕ್ತಾ ಹೋಗ್ತಾರೆ. ಏನಾದರೂ ಪ್ರಾಬ್ಲಮ್ ಅಂತ ಇದ್ದರೆ ಮಾತ್ರ ಸ್ಟಕ್ ಆಗುತ್ತೆ, ಪ್ರಾಬ್ಲಮ್ ಇದ್ದರೆ ಮಾತ್ರನೇ ಕ್ಯಾನ್ಸಲ್ ಆಗುತ್ತೆ. ಸೀನಿಯರ್ ಯಾರಿರ್ತಾರೆ, ಗೃಹಲಕ್ಷ್ಮಿ ಅಂದರೆ ಮನೆಯ ಯಜಮಾನಿ ಯಾರು ಇರ್ತಾರೆ, ಏಜಲ್ಲಿ ಯಾರೆಲ್ಲ ಸೀನಿಯರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಅಷ್ಟೇ ಅರ್ಹರು. ಮಿಕ್ಕಿದವರೆಲ್ಲ ಹಾಕೋಕೆ ಹೋಗಬೇಡಿ. ಒಂದು ಮನೆಯಲ್ಲಿ ಒಬ್ಬರೇ ಸೀನಿಯರ್ ಆಗಿರಬೇಕು, ಒಬ್ಬರಿಗೆ ಅಷ್ಟೇ ಕೊಡೋಕೆ ಸಾಧ್ಯ. ಯಾಕಂದರೆ ತುಂಬ ಜನ ಇನ್ನೂ ಅರ್ಜಿ ಆಗದಿರೋರು ಅರ್ಜಿ ಮುಗ್ದೋಯ್ತೇನೋ, ಅರ್ಜಿ ಡೇಟ್ ಲಾಸ್ಟ್ ಆಗೋಯ್ತೇನೋ ಅಂತ ಹೇಳ್ಬಿಟ್ಟು ತುಂಬ ಪ್ರಾಬ್ಲಮ್ಸಲ್ಲಿ ಪಾಪ ಕೇಳ್ತಾನೇ ಇರ್ತಾರೆ. ಬ್ಯಾಂಕಲ್ಲಿ ಬಂದು ಕೇಳ್ತಾರೆ, ನಾವು ಇವಾಗ 2,000 ತೊಗೊಳಕ್ಕೂ ಏನು ಹೋಗ್ತೀವಿ, ಪಾಪ ಅಲ್ಲಿ ಎಷ್ಟು ಜನ ಬರ್ತಾರೆ, ನಾವು ಇನ್ನೂ ಅಪ್ಲೈ ಮಾಡಿಲ್ಲ, ಮಾಡ್ಬೋದಾ, ನಮ್ಗೆ ಈಗ ರೀಸೆಂಟಾಗಿ BPL ಕಾರ್ಡ್ ಬಂದಿದೆ, ನಾವು ಮಾಡ್ಬೋದಾ ಅಂತ. ಸೊ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ವಿಡಿಯೋ. ಯಾಕಂದರೆ ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವ್ರಿಗೆ ಅಪ್ಲೈ ಮಾಡೋ ಚಾನ್ಸಸ್ ತುಂಬಾ ಇದೆ. ಹೋಗಿ ಅಪ್ಲೈ ಮಾಡಿ, ಕರೆಕ್ಟಾಗಿರುವ ಡೀಟೇಲ್ಸನ್ನು ತಗೊಂಡು ಹೋಗಿ. 2,000 ರೂಪಾಯಿ ಇವಾಗವರೆಗೂ ಟೋಟಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಟೋಟಲ್ ಆಗಿ 42,000 ರೂಪಾಯಿ ಬಂದಿದೆ, ಇನ್ಕ್ಲೂಡಿಂಗ್ 21 ಸೇರಿಸ್ಕೊಂಡ್ರೆ. ಯಾರಿಗೆಲ್ಲ ಇನ್ನೂ ಬಂದಿಲ್ಲ, ಯಾವ್ಯಾವ ಜಿಲ್ಲೆಯವ್ರಿಗೆ ಇನ್ನೂ 19, 20ನೇ ಕಂತು ಯಾರಿಗೆ ಬಂದಿಲ್ಲ, ಇಲ್ಲ 21ನೇ ಕಂತು ಯಾರಿಗೆಲ್ಲ ಬಂದಿಲ್ಲ, ಸೊ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಗೃಹಲಕ್ಷ್ಮಿಯ ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು 21, 22ನೇ ಕಂತಿನ ಹಣದ ಬಗ್ಗೆ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಉಪಯೋಗ ಆಗ್ತಾ ಇದೆ, ಯಾರಿಗೆಲ್ಲ 21ನೇ ಕಂತಿನ ಹಣ ಬಂದಿದೆ, ಇನ್ನು ಯಾರಿಗೆಲ್ಲ ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.